ನಿಮ್ಮ ಜೊತೆ ನಾವಿದ್ದೇವೆ. ಆತ್ಮೀಯರೇ, ಇವತ್ತು ಸುಳ್ಯದಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿಯ ವತಿಯಿಂದ ಏನು ಕಳೆದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂಥ ಹಿಂದೂಗಳ ಮೇಲಿನಂಥ ಒಂದು ಆಕ್ರಮಣ ಇರ್ಬೋದು ಅಥವಾ ದೌರ್ಜನ್ಯ ಇರ್ಬೋದು, ಇದನ್ನು ಖಂಡಿಸಿ ಏನು ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕನ್ನುವಂಥರ ಬಗ್ಗೆ ಆಗ್ರಹಿಸಿ ಹಿಂದೂ ಹಿತರಕ್ಷಣಾ ಸಮಿತಿ ಸುಳ್ಯ ಇವರ ವತಿಯಿಂದ ಇವತ್ತು ಸುಳ್ಯದಲ್ಲಿ ಒಂದು ಮಾನವ ಸರಪಳಿ ಅನ್ನುವಂಥ ಒಂದು ವಿಶೇಷ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ. ಸೊ ಅದು ಇಲ್ಲಿಯ ಅಂದರೆ ಜೊತೆಯಲ್ಲಿರುವಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಈ ಒಂದು ಮಾನವ ಸರಪಳಿ ಆರಂಭಗೊಳ್ತದೆ. ನಂತರ ಇದು ಗಾಂಧಿನಗರದ ತನಕ ಕೂಡ ಪ್ರತಿಯೊಬ್ಬ ಹಿಂದೂ ಬಾಂಧವರು ಸೇರಿಕೊಂಡು ಈ ಒಂದು ಮಾನವ ಸರಪಳಿಯಲ್ಲಿ ಕೈಜೋಡಿಸ್ತಾ ಇದ್ದಾರೆ. ಜೊತೆಯಲ್ಲಿ ಅವರು ಪ್ಲೇ ಆಫ್ ಕಾರ್ಡ್ಗಳನ್ನು ಕೂಡ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರ್ಬೋದು, ದೇಶ ವಿಭಜನೆ ಬೇಕಿರಲಿಲ್ಲ, ಬಾಂಗ್ಲಾ ಹಿಂದೂಗಳಿಗೆ ಇಂದು ರಕ್ಷಣೆ ಇಲ್ಲ ಅನ್ನುವಂಥ ಒಂದು ಪ್ಲೇ ಆಫ್ ಕಾರ್ಡನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಹಿಂದೂಗಳೇ ಎಚ್ಚರ, ಅಂದು ಪಾಕಿಸ್ತಾನದಲ್ಲಿ ಹಿಂದೂ ಹತ್ಯಾಕಾಂಡ ನಡೆದಿದೆ, ಇವತ್ತು ಬಾಂಗ್ಲಾದೇಶದಲ್ಲಿ ನಾಳೆ ಯೋಚಿಸಿ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರುವಂಥ ಒಂದು ಪ್ಲೇ ಕಾರ್ಡ್ಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಮಲಗಿದರೆ ಮೆಟ್ಟುವರು, ಎದ್ದರೆ ಬಾಗುವರು, ಆ ಬಾಂಗ್ಲಾದೇಶದ ಹಿಂದೂಗಳಿಗೆ ಮಾನವ ಹಕ್ಕು ಇಲ್ಲವೇ ಅಥವಾ ದೇಶ ವಿಭಜನೆ ಬೇಕಿರಲಿಲ್ಲ, ಬಾಂಗ್ಲಾ ಹಿಂದೂಗಳಿಗಿಂದು ರಕ್ಷಣೆ ಇಲ್ಲ ಅನ್ನುವಂಥ ಪ್ಲೇ ಆಫ್ ಕಾರ್ಡ್ಗಳನ್ನು ಇವತ್ತು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಸಂಖ್ಯೆ ಕಡಿಮೆ ಆದರೆ ಸಂಸ್ಕೃತಿ ನಾಶವಾದಂತೆ ಅನ್ನುವಂಥ ಪ್ಲೇ ಆಫ್ ಕಾರ್ಡನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ CAA ಯಾಕೆ ಬೇಕಿತ್ತು, ಈಗ ಅರ್ಥ ಆಯ್ತಾ ಹಿಂದೂಗಳಿಗೆ ಇರುವುದೊಂದೇ ಭಾರತ ಅನ್ನುವಂಥ ಒಂದು ಪ್ಲೇ ಆಫ್ ಕಾರ್ಡನ್ನು ಕೂಡ ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಈ ಎಲ್ಲ ಪ್ಲೇ ಆಫ್ ಕಾರ್ಡ್ಗಳನ್ನು ಇವತ್ತು ನಮ್ಮ ಹಿಂದೂ ಬಾಂಧವರು ಮಾನವ ಸರಪಳಿಯಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ. ಈ ಒಂದು ಸರಪಳಿ ಇಲ್ಲಿಂದ ಅಂದರೆ ಸುಳ್ಯದ ಜ್ಯೋತಿ ವೃತ್ತದಿಂದ ಗಾಂಧಿನಗರದ ತನಕ ಈ ರೀತಿಯ ಒಂದು ಸರಪಳಿ ಸಾಗ್ತದೆ. ಸೊ ಇವತ್ತು ಇವರ ಹತ್ರ ನಮ್ಮ ಈ ಒಂದು ಸರಪಳಿಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಿರುವಂಥ ಹಿಂದೂ ಬಾಂಧವರಲ್ಲಿ ಮಾತಾಡಿಸೋಣ. ಯಾವ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ಇದೆ ಮತ್ತು ಇವತ್ತು ಈ ಒಂದು ಸರಪಳಿಯ ಉದ್ದೇಶ ಏನು ಅನ್ನೋದನ್ನು ಕೂಡ ನಾವು ಕೇಳಿ ತಿಳ್ಕೊಳ್ಳೋಣ. ಸರ್ ಹೇಳಿ ಸರ್. ಇವತ್ತು ಬಾಂಗ್ಲಾದಲ್ಲಿ ಆಗ್ತಾ ಇರುವಂಥ ಘಟನೆ ಬಹುಶಃ ಸಾಮಾಜಿಕ ಜಾಲತಾಣಗಳು ಮತ್ತು ನಿಮ್ಮ ವಾರ್ತಾ ಇದರಲ್ಲಿ ಇವತ್ತು ಬರ್ತಾ ಇದೆ. ಇವತ್ತು ಅಲ್ಲಿಯ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಇವತ್ತು ರಕ್ಷಣೆ ಇಲ್ಲ. ಅದಕ್ಕೋಸ್ಕರ ಆ ಪರಿಸ್ಥಿತಿ ನಮಗೆ ಬರಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ಎಚ್ಚರಿಕೆಯ ಭಾಗವಾಗಿ ಇವತ್ತು ಇದನ್ನು ಮಾಡ್ತಾ ಇದೆ. ಇವತ್ತು ವಿಶ್ವಸಂಸ್ಥೆ ಇದೆ, ವಿಚಾರವಾದಿಗಳಿದ್ದಾರೆ, ಮಾನವ ಹಕ್ಕು ಇದೆ, ಇದು ಯಾವುದು ಇವತ್ತು ಮಾತಾಡ್ತಾ ಇಲ್ಲ ಇದರ ವಿರುದ್ಧ. ಅದಕ್ಕೋಸ್ಕರ ಜನಜಾಗೃತಿಗೋಸ್ಕರ ಇದು ಎಲ್ಲ ಇವತ್ತು ತಾಲೂಕು ಕೇಂದ್ರಗಳಲ್ಲಿ ಈ ರೀತಿಯ ಒಂದು ಹಿಂದೂ ಹಿತರಕ್ಷಣಾ ವೇದಿಕೆಯ ಕಡೆಯಿಂದ ಪ್ರತಿಭಟನೆ ಮಾನವ ಸರಪಳಿ ಮುಖಾಂತರ ಆಗ್ತಾ ಇದೆ. ಹೇಳಿ ಸರ್, ಏನಿರ್ತೀರ ಈ ಸಂದರ್ಭದಲ್ಲಿ? ಈಗಾಗಲೇ ಸುಭಾಷ್ ಹೇಳಿದಂತೆ ಅಂದು ಪಾಕಿಸ್ತಾನದಲ್ಲಿ, ಇಂದು ಬಾಂಗ್ಲಾದಲ್ಲಿ, ಮುಂದೆ ಭಾರತದಲ್ಲಿ ಈ ರೀತಿಯ ಕೃತ್ಯಗಳು ನಡೀಬಾರದು, ಹಿಂದೂಗಳಿಗೆ ಅನ್ಯಾಯ ಆಗಬಾರದು ಅನ್ನುವ ಎಚ್ಚರಿಕೆಯನ್ನು ಜನತೆಗೆ ಕೊಡ್ತಾ ಇದೆ. ಓಕೆ, ಹಾಂ, ಏನು ಹೇಳ್ತೀರಿ? ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಿರುವಂಥ ಹಿಂದೂಗಳ ಮೇಲೆ ಅತ್ಯಾಚಾರ, ಅಲ್ಲಿ ಒಂದು ಸರ್ಕಾರವನ್ನು ಕೇವಲ ಪದಚ್ಯುತಗೊಳಿಸುವುದು ಮಾತ್ರವಲ್ಲ ಅವರ ಇದಾಗಿರಲಿಲ್ಲ. ಯಾಕೆಂದರೆ ಅಲ್ಲಿರುವ ಹಿಂದೂಗಳನ್ನು ನಾಶ ಮಾಡಬೇಕೆನ್ನುವ ಉದ್ದೇಶದಿಂದ ಅಲ್ಲಿ ನಡೆಯುತ್ತಿರುವ ಕ್ರಾಂತಿ ಅಂತ ಕಾಣ್ತದೆ ಮೇಲ್ನೋಟಕ್ಕೆ ನೋಡುವಾಗ. ಅದು ನಿಲ್ಲಬೇಕು, ಅಲ್ಲಿಯ ಸರ್ಕಾರ ಅದರ ಬಗ್ಗೆ ಕಡಿಮೆ ಮತ್ತು ವಿಶ್ವಸಂಸ್ಥೆ ಮತ್ತು ಇತರ ದೇಶಗಳು ಆ ದೇಶದ ಮೇಲೆ ಒತ್ತಡ ಏರಿ ಅದನ್ನು ನಿಲ್ಲಿಸುವಂಥ ಕ್ರಮವನ್ನು ವಹಿಸಬೇಕಂತ ನಮ್ಮ ಆಗ್ರಹ. ಬಾಂಗ್ಲಾದಲ್ಲಿ ಇರುವಂಥ ನಮ್ಮ ಹಿಂದೂಗಳ ರಕ್ಷಣೆ ಆಗಬೇಕು. ಈ ಒಂದು ಕೆಟ್ಟ ಸಂಸ್ಕೃತಿ ನಮ್ಮ ಬಾಂಗ್ಲಾದಲ್ಲಿ ಇರಲಿಕ್ಕೆ ಕೂಡು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ನಮ್ಮ ಭಾರತ ದೇಶಕ್ಕೂ ಈ ರೀತಿಯ ಕಲೆಗಳು ಹಿಂಜರಿಕೆ ಇಲ್ಲ ಅಂತ ನನ್ನ ಅನಿಸಿಕೆ. ನಾವು ಇದೇ ರೀತಿಯಾಗಿ ಶಾಂತ ರೀತಿಯಿಂದ ಕುಳಿತುಕೊಂಡ್ರೆ ಮುಂದೊಂದು ದಿನ ಈ ರೀತಿಯ ಪರಿಸ್ಥಿತಿ ಭಾರತಕ್ಕೂ ಬರ್ಬೋದು ಅನ್ನುವಂಥ ಮಾತುಗಳನ್ನ ಇವತ್ತು ಇಲ್ಲಿಯ ಹಿಂದೂ ಸಂಘಟನೆಯ ಬಾಂಧವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ, ಇನ್ನಷ್ಟು ಈ ಸರಪಳಿ ಯಾವ ರೀತಿಯಾಗಿ ನಡೀತದೆ ಅನ್ನೋದನ್ನು ಕೂಡ ನಮ್ಮ ಸುಳ್ಯ ನಗರದಲ್ಲಿ ಇದರ ಆಯೋಜನೆ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ತಮಗೆ ತೋರಿಸ್ತೀವಿ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಕುಮಾರಿ ಭಾಗೀರಥಿ ಮುರಳಿಯರವರು ಕೂಡ ಈ ಒಂದು ಹಿಂದೂ ಹಿತರಕ್ಷಣಾ ಸಮಿತಿಯ ವತಿಯಿಂದ ಆಯೋಜಿಸಲ್ಪಟ್ಟಂಥ ಮಾನವ ಸರಪಳಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮೇಡಮ್ ಹೇಳಿ, ಏನು ಹೇಳ್ತೀವಿ? ಇವತ್ತು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಏನು ಅಲ್ಲಿಯ ಹಿಂದೂಗಳಿಗೆ ಆಗುವಂಥ ಅನ್ಯಾಯದ ಬಗ್ಗೆ ನಾವಿವತ್ತು ಮಾನವ ಸರಪಳಿ ಮುಖಾಂತರ ಪ್ರತಿಭಟನೆ ಮಾಡ್ತಿದ್ದೇವೆ. ಅಲ್ಲಿಯ ಮಹಿಳೆಯರನ್ನು ದೌರ್ಜನ್ಯ ನೋಡಿರ್ಬೋದು, ಅತ್ಯಾಚಾರ ಅನಾಚಾರ ಮಾಡ್ತಿರುವ ಈ ಸಂದರ್ಭದಲ್ಲಿ ನಾವು ನಮ್ಮ ದೇಶದಿಂದ ಅವರಿಗೆ ಏನು ಕೊಡುಗೆಯನ್ನು ಕೊಡ್ಬೋದು. ನಾವಿಲ್ಲಿ ಪ್ರತಿಭಟನೆ ಮುಖಾಂತರ ನಾವು ಕೂಡ ಅವರ ಪರವಾಗಿದ್ದೇವೆ, ಅಲ್ಲಿಯ ಬಾಂಗ್ಲಾದೇಶ ಹಿಂದೂಗಳ ಪರವಾಗಿ ನಾವು ಇದ್ದೇವೆ ಅನ್ನೋದನ್ನು ತೋರಿಸಿಕೊಳ್ಳಲಿಕ್ಕೆ ನಾವು ಇವತ್ತು ಮಾನವ ಸರಪಳಿ ಮಾಡ್ತಿದ್ದೇವೆ. ಥ್ಯಾಂಕ್ ಯು ಮೇಡಮ್. ಏನು ಹೇಳ್ತಾರೆ? ಹಿಂದೂ ಸಮಾಜದ ಮೇಲೆ ನಿರಂತರವಾಗಿ ಈ ರೀತಿಯ ಘಟನೆಗಳು ನಿರಂತರವಾಗಿ ನಡೀತಾ ಇದೆ. ಇವತ್ತು ಹಿಂದೂಗಳು ಬಹಳ
ಸಮಾಧಾನಿಗಳು ಹಿಂದೂಗಳು ಎಲ್ಲರನ್ನ ಏಕಮನಸ್ಸಿನಿಂದ ನೋಡುವಂಥ ಒಂದು ವ್ಯವಸ್ಥೆ ನಮ್ಮ ಭಾರತದಲ್ಲಿದೆ. ಆದರೆ ಇವತ್ತು ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ಬಹಳ ದೊಡ್ಡ ರೀತಿಯ ಅಪರಾಧಗಳನ್ನು ಮಾಡ್ತಾ ಇದ್ದಾರೆ. ಮಹಿಳೆಯರ ಮೇಲೆ ಕಗ್ಗೊಲೆ ಮಾಡುವಂಥದ್ದು, ಮಕ್ಕಳನ್ನು ಹ್ಯಾಂಗಿಂಗ್ ಮಾಡುವಂಥದ್ದು, ಅಲ್ಲಿ ಹಿಂದೂಗಳಿಗೆ ಬದುಕಲಿಕ್ಕೆ ಜೀವನ ಮಾಡಲಿಕ್ಕೆ ಅಸಾಧ್ಯವಾಗುವಂಥ ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹಿಂದೂ ಸಮಾಜದ ರೀತಿಯಲ್ಲಿ ಕಡೆಯಿಂದ ನಮ್ಮ ಭಾರತ ದೇಶ ಹಿಂದೂ ದೇಶದ ಅಸಂಖ್ಯಾತ ಹಿಂದೂಗಳ ಒಂದು ಕೂಡ ನಾವು ಅವರ ಪರವಾಗಿ ನಿಂತಿದ್ದೇವೆ. ಅಲ್ಲಿಯ ಹಿಂದೂಗಳ ಪರವಾಗಿ ನಾವು ಭಾವನಾತ್ಮಕವಾಗಿ ಯುದ್ಧ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಹಿಂದೂ ಸಮಾಜದ ಎಲ್ಲ ಪ್ರಮುಖರು ಒಟ್ಟು ಸೇರಿ ಎಲ್ಲ ಪರಿವಾರ ಸಂಘಟನೆ ಒಟ್ಟಿಗೆ ಸೇರಿಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇದು ಶಾಂತಿಯುತವಾದಂಥ ಒಂದು ಹೋರಾಟ. ಮುಂದಿನ ದಿನಗಳಲ್ಲಿ ಇದು ಮುಂದುವರೆದರೆ ನಾವು ಬೀದಿಗಿಳಿದು ಹೋರಾಟ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಇದರ ವಿಶ್ವಸಂಸ್ಥೆಯಲ್ಲಿ ಅಥವಾ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದನ್ನು ಚಿಂತಿಸಬೇಕಾದಂಥ ಅವಶ್ಯಕತೆ ಇದೆ. ಇದನ್ನು ಕಡಿವಾಣ ಹಾಕಬೇಕು, ಅಲ್ಲಿಯ ಹಿಂದೂಗಳಿಗೆ ರಕ್ಷಣೆ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದು ಮಾನವ ಸರಪಳಿಯ ಮೂಲಕ ಇದನ್ನು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಮಗೆ ವಿಶ್ವಾಸ ಇದೆ, ಇದನ್ನು ಅರಿತು ಎಲ್ಲ ಅಲ್ಲಿ ಹಿಂದೂಗಳಿಗೆ ರಕ್ಷಣೆ ಆಗುವಂಥ ನಿಟ್ಟಿನಲ್ಲಿ ಕೆಲಸ ಆಗ್ಬೋದು. ಮುಂದೆ ಇದನ್ನು ಬಿಟ್ಟು ಹಿಂದೂಗಳಿಗೆ ತೊಂದರೆ ಆದರೆ ನಾವು ಕೂಡ ಬೀದಿಗಿಳಿದು ನಮ್ಮ ಹೋರಾಟ ನಿರಂತರವಾಗಿ ಮಾಡುವಂಥ ಒಂದು ಅವಕಾಶ ಮಾಡಿಕೊಡಬಾರದು ಅನ್ನುವಂಥ ದೃಷ್ಟಿಯನ್ನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಹಿಂದೂ ಮುಖಂಡರು ನಮ್ಮ ಜೊತೆ ಇದ್ದಾರೆ, ಏನು ಬಾಂಗ್ಲಾದಲ್ಲಿ ಇವತ್ತು ಯಾವುದೋ ಮೀಸಲಾತಿಯ ಉದ್ದೇಶವನ್ನು ಇಟ್ಕೊಂಡು ನಡೀತಾ ಇರತಕ್ಕಂಥ ಪ್ರತಿಭಟನೆ ವಿಕೋಪಕ್ಕೆ ಹೋಗಿ ಯಾವುದೋ ಒಂದು ಬದಲಾವಣೆ ಇವತ್ತು ನಡೀತಾ ಇದೆ. ಅಲ್ಲಿ ನಡೀತಾ ಇರತಕ್ಕಂಥದ್ದು ಯಾವ ಹೋರಾಟ ನಡಿಬೇಕಿತ್ತ ಅದರ ಬದಲು ಅಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ನಡೀತಾ ಇರತಕ್ಕಂಥ ಆಕ್ರಮಣ, ಅಲ್ಲಿ ತಾಯಂದ್ರ ಮೇಲೆ, ಸಹೋದರಿಯರ ಮೇಲೆ, ಮಹಿಳೆಯರ ಮೇಲೆ ನಡೀತಾ ಇರತಕ್ಕಂಥ ಆಕ್ರಮಣ ಏನಿದೆ ಇದನ್ನು ನಿಲ್ಲಿಸಬೇಕು ಅಂತ ಒಂದು ಆಗ್ರಹವನ್ನು ಇಟ್ಕೊಂಡು ಈ ರಾಜ್ಯಾದ್ಯಂತ ಇವತ್ತು ಹಿಂದೂ ಹಿತರಕ್ಷಣಾ ವೇದಿಕೆಯ ಅಡಿಯಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಮಾನವ ಸರಪಳಿ ಏನಿದೆ ಇದು ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ದೀವಿ ಮತ್ತು ಬಾಂಗ್ಲಾದೇಶದ ಜನರಿಗೂ ಇವತ್ತು ಈ ಮುಖಾಂತರ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಹಿಂದೂಗಳ ಮೇಲೆ ನಡೆದಿರ್ತಕ್ಕಂಥ ಯಾವುದೇ ಅನ್ಯಾಯವನ್ನು ನಾವು ಸಹಿಸುವುದಿಲ್ಲ. ಇಡೀ ಹಿಂದೂ ಸಮಾಜ ಒಟ್ಟಾಗತ್ತೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ದೀವಿ. ಅಲ್ಲಿ ಆಗ್ತಾ ಇರ್ತಕ್ಕಂಥ ಹಿಂದೂಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಕ್ಕೆ ತಕ್ಷಣ ಮಧ್ಯಪ್ರವೇಶವನ್ನು ಮಾಡಬೇಕು. ಯಾವುದೇ ಹಿಂದೂವಿಗೂ ಅನ್ಯಾಯ ಆಗಬಾರ್ದು ಮತ್ತು ತಾಯಂದ್ರಿಗೆ ಇವತ್ತು ವಿಶೇಷವಾಗಿ ನಡೀತಾ ಇರತಕ್ಕಂಥ ದೌರ್ಜನ್ಯ ಇದೆ ಅದನ್ನು ಸಹಿಸಲಿಕ್ಕೇ ಸಾಧ್ಯ ಇಲ್ಲ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ ಈ ಕಾರ್ಯವನ್ನು ಖಂಡಿಸ್ತಾ ಇದ್ದೇವೆ. ತಕ್ಷಣಕ್ಕೆ ಬಾಂಗ್ಲಾದೇಶದಲ್ಲಿ ಇಂಥ ಘಟನೆಗಳು ನಿಲ್ಲಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮತ್ತು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಏನು ಹೇಳ್ತೀರಾ? ಹಿಂದೂ ಹಿತರಕ್ಷಣಾ ವೇದಿಕೆ ಇವತ್ತೇನು ಕರೆಯನ್ನು ಕೊಟ್ಟಿದೆ, ಮಾನವ ಸರಪಳಿಯನ್ನು ಮಾಡಬೇಕು ಅಂತ ಹೇಳುವಂಥದ್ದು ಇಡೀ ನಮ್ಮ ರಾಜ್ಯಾದ್ಯಂತ ನಡೀತಾ ಇದೆ. ಪ್ರತಿ ಮಂಡಲಗಳಲ್ಲಿ ಕೂಡ ಈತ ಒಂದು ಮಾನವ ಸರಪಳಿಯು ನಡೀತಾ ಇದೆ. ಏನು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಒಂದು ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರೆ, ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದನ್ನು ಕೂಡಲೇ ನಮ್ಮ ಕೇಂದ್ರ ಸರ್ಕಾರದ ಒಂದು ಇಲಾಖೆ ಇದರ ಮಧ್ಯವರ್ತಿಗೆ ವಹಿಸಿ ಹಿಂದೂಗಳಿಗೆ ಯಾವುದೇ ಅನ್ಯಾಯಗಳನ್ನು ತಡೆಗಟ್ಟಿ ಅವರಿಗೆ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂಥ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಅಂತೇಳಿ ನಾವು ನಮ್ಮ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂಥ ಏನು ಶಾಸಕರಾದಿ ಹಾಗೆ ಹಿಂದೂ ಮುಖಂಡರು ಮತ್ತು ಭಾಳಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮಾನವ ಸರಪಳಿಯಲ್ಲಿ ಇವತ್ತು ಏನು ಬಾಂಗ್ಲಾದೇಶದಲ್ಲಿ ನಡೆದಂಥ ಹಿಂದೂಗಳ ಮೇಲಿನ ಆಕ್ರಮಣ, ದೌರ್ಜನ್ಯ ಇದರ ವಿರುದ್ಧವಾಗಿ ಇವತ್ತು ಸುಳ್ಯದಲ್ಲಿ ಆ ಮಾನವ ಸರಪಳಿಯ ಮೂಲಕ ಧ್ವನಿಯನ್ನು ಎತ್ತಿದ್ದಾರೆ. ತಾವು ನೋಡ್ತಾ ಇದ್ದೀರಿ, ಭಾಳಷ್ಟು ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಅಂದರೆ ಮಾನವ ಸರಪಳಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸುಮಾರು ಜ್ಯೋತಿ ವೃತ್ತದಿಂದ ಸುಳ್ಯದ ಗಾಂಧಿನಗರದ ತನಕ ಈ ಒಂದು ಮಾನವ ಸರಪಳಿಯಲ್ಲಿ ಹಿಂದೂ ಬಾಂಧವರು ಭಾಳಷ್ಟು ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಇಲ್ಲಿಯ ಸ್ಥಳೀಯ ಮುಖಂಡರುಗಳು ಹಾಗೆ ಬೇರೆ ಬೇರೆ ಸಂಘಟನೆಯ ಕಾರ್ಯಕರ್ತರು ಕೂಡ ನಮ್ಮ ಜೊತೆ ಇದ್ದಾರೆ. ಹೇಳ್ತಾರೆ, ಏನು ಹೇಳ್ತಾರೆ? ಬಾಂಗ್ಲಾದೇಶ ಹಿಂದೂಗಳ ರಕ್ಷಣೆಗೆ ಮಾನವ ಸರಪಳಿಯಾಗಿ ಈ ವಿಷಯ ಅವರಿಗೆ ಗೊತ್ತಾಗಬೇಕು. ನಾವು ಮಾಡಿದಂಥ ಭಾರತದಲ್ಲಿ ಕೂಡ ನಮ್ಮ ಎಲ್ಲ ರಾಜಕೀಯ ಶಕ್ತಿಗಳಿಗೆ ಗೊತ್ತಾಗಬೇಕಂದ್ರೆ ನಾವು ಮಾಡುವಂಥ ಕೆಲಸ ಇದೆ. ನಮ್ಮ ಹಿಂದೂಗಳ ಬಗ್ಗೆ ನಾವು ಹೋರಾಡಬೇಕು ಅಂತೇಳಿ, ನಮ್ಮ ಹಿಂದೂಗಳಿಗೆ ರಕ್ಷಣೆ ಸಿಗಬೇಕು ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು. ಇಂದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಕ್ಕಂಥ ಅತ್ಯಾಚಾರ ಮತ್ತು ಅವರ ಮೇಲೆ ಆಗುವಂತಹ ದಬ್ಬಾಳಿಕೆಯನ್ನು ನಾವು ಇಲ್ಲಿ ಖಂಡಿಸ್ತಾ ಇದ್ದೇವೆ. ಅವರಿಗೆ ಸರಿಯಾದ ಒಂದು ಸ್ಥಾನಮಾನ ಅವರಿಗೆ ಸಿಗಬೇಕು, ಅವರಿಗೆ ರಕ್ಷಣೆಯನ್ನು ಸಹ ಕೊಡಬೇಕು ಅಂತೇಳಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಸುಳ್ಯ ನಗರ ಪಂಚಾಯತ್ನ ಸದಸ್ಯರು ಕೂಡ ಭಾಳಷ್ಟು ಮಂದಿ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯ ಸಂಘಟನೆಯಲ್ಲಿ ತೊಡಗಿಸಿಕೊಂಡವರು ದೇವರಾಜ್ ಸರ್ ಅವರು ಏನು ಹೇಳ್ತಾರೆ ಸರ್? ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಿ, ಏನು ಹೇಳ್ತೀರಾ? ಹಿಂದೂಗಳ ದೌರ್ಜನ್ಯದ ವಿರುದ್ಧ ಬಾಂಗ್ಲಾದೇಶದಲ್ಲಿ ನಡೀತಿರೋ ದೌರ್ಜನ್ಯದ ಬಗ್ಗೆ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಇವತ್ತು ಸುಳ್ಯದಲ್ಲಿ ಸೇರಿದ್ದೇವೆ. ಓಕೆ, ಥ್ಯಾಂಕ್ ಯು. ಇವತ್ತು ಏನು ಅಂತ ಹೇಳಿದರೆ ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳಿಗೆ ಆಗಿರುವಂಥ ಒಂದು ಭಾಳಷ್ಟು ದೊಡ್ಡ ಆಕ್ರಮಣ ಇರ್ಬೋದು ಅಥವಾ ಅವರನ್ನು ಏನು ದೌರ್ಜನ್ಯಕ್ಕೆ ಒಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಸರಪಳಿಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸೋರು ಏನು ಹೇಳ್ತಾರೆ? ಏನು ಹೇಳ್ತಾರೆ? ಮುರ್ದಾಬಾದ್ ಮುರ್ದಾಬಾದ್ ಬಾಂಗ್ಲಾದೇಶ್ ಮುರ್ದಾಬಾದ್ ಮುರ್ದಾಬಾದ್ ಮುರ್ದಾಬಾದ್
ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಹಿಂದೂಗಳ ದೌರ್ಜನ್ಯ ಬಹುಶಃ ಪಾಕಿಸ್ತಾನ ಇರ್ಬೋದು, ಅಮೇರಿಕ ಇರ್ಬೋದು, ಅಥವಾ ಇನ್ನಿತರ ದೇಶಗಳ ಕುಮ್ಮಕ್ಕಿನಿಂದ ಭಾರತದ ಏಳಿಗೆಯನ್ನು ಸಹಿಸದೆ ಮಾಡುವಂಥ ಷಡ್ಯಂತ್ರ ಇದು. ದಯವಿಟ್ಟು ಭಾರತ ಯಾವುದೇ ಒಂದು ದೊಡ್ಡ ಬೆದರಿಕೆ ಬಗ್ಗುವುದಿಲ್ಲ. ನಮ್ಮ ಹಿಂದೂಗಳಿಗಾದ ಅನ್ಯಾಯಕ್ಕೆ ತಕ್ಕ ಪ್ರತಿಫಲವನ್ನು ಖಂಡಿತ ನಾವು ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾವು ಇಷ್ಟಪಡ್ತೇವೆ. ಇದು ಡಿ ಜೆ ಹಳ್ಳಿಯ ಮುಂದುವರಿದ ಭಾಗ ಈಗ ಆಗ್ತಾ ಇರುವಂಥದ್ದು. ಅಂದರೆ ಇನ್ನು ಸಾಧಾರಣ 2047 ಆಗುವಾಗ ಇದೇ ನಮ್ಮ ಬಾಂಗ್ಲಾದೇಶದಲ್ಲಿ ಈಗ ಆಯಿತು, ಅದು ಮುಂದೆ ಸಲ ನಮ್ಮಲ್ಲಿ ಅನುಭವಿಸಲಿಕ್ಕೂ ಸಾಧ್ಯತೆ ಉಂಟು. ಓಕೆ, ಇದು ಇವರ ಫ್ಲ್ಯಾಪ್ ಕಾರ್ಡಲ್ಲಿದೆ ಕೂಡ ಬಾಂಗ್ಲಾದೇಶದ ಸುದ್ದಿ ನಮಗೆ ಯಾಕೆ ಹಾಗೆ ಅನ್ನೋದಿರಿ, ಮತಾಂಧತೆಗೆ ಅಲ್ಲಿಂದ ಇಲ್ಲಿಗೆ ಬರಲು ಹೆಚ್ಚು ಸಮಯ ಉಳಿದಿಲ್ಲ ಅನ್ನುವಂಥ ಒಂದು ಫ್ಲ್ಯಾಪ್ ಕಾರ್ಡನ್ನು. ಸರ್ ವಕೀಲರು ಏನು ಹೇಳ್ತೀರಾ ಸರ್? ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಿದೆಯಾ ಇದು ಇವತ್ತು ನಿನ್ನೆ ಯೋಜನೆ ಅಲ್ಲ, ಬಹಳ ವರ್ಷಗಳ ಹಿಂದೆ ಕೂಡ ಅವರದ್ದು ಯೋಜನೆ ಇರುವಂಥದ್ದು. ಏನಂದರೆ ಇಡೀ ಪ್ರಪಂಚದಲ್ಲೇ ಅವರ ಒಂದು ಧರ್ಮವನ್ನು ಮುಂದೆ ತರಬೇಕು ಮತ್ತು ಅವರು ಹೇಳಿದಾಗೆ ಜೀವನವನ್ನು ಮಾಡಬೇಕು ಅನ್ನುವಂಥದ್ದು ಯೋಚನೆ ಅವರ ಹತ್ರ ಇದೆ. ಆ ರೀತಿ ನಾವು ಇನ್ನೂ ಕೈಕಟ್ಟಿ ಕೂತ್ರೆ ನಮ್ಮ ದೇಶಕ್ಕೂ ಕೂಡ ಇಂಥ ಒಂದು ದುಸ್ಥಿತಿ ಬರಬಹುದು. ಇವತ್ತಿಂದ ನಾವೆಲ್ಲ ಹಿಂದೂಗಳು ಎಚ್ಚೆತ್ತು ಇಂಥ ಒಂದು ದುಷ್ಕೃತ್ಯವನ್ನು ಖಂಡಿಸಬೇಕಂತ ನಾವಿವತ್ತು ಇಲ್ಲಿ ಸೇರಿದ್ವಿ. ಓಕೆ, ಇಲ್ಲಿ ಇವರು ಹಿಂದೂ ಕಡಿಮೆ ಆದರೆ ಭಾರತ ಕಾಣೆಯಾಗುತ್ತೆ ಅನ್ನೋಂಥ ಒಂದು ಲ್ಯಾಬ್ ಕಾರ್ಡನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ. ವಕೀಲರೇ ಏನು ಹೇಳ್ತೀರಾ? ಅದೇ ಹಿಂದೂಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಬಾಂಗ್ಲಾದೇಶಲ್ಲಿ, ಯಾಕೆ ನಾವು ಎಚ್ಚೆತ್ಕೊಳ್ಬೇಕು, ಒಂದು ಪಾಠ ಆಗಬೇಕು. ಹಿಂದೂಗಳಿಗೆ ಖಂಡಿತವಾಗಿ ಅನ್ಯಾಯ ಆಗ್ತಾ ಇದೆ ಬಾಂಗ್ಲಾದಲ್ಲಿ. ನಾವೆಲ್ಲ ಹಿಂದೂಗಳು ಖಂಡಿತವಾಗಿ ಎಚ್ಚೆತ್ತುಕೊಂಡ್ರೆ ಮಾತ್ರ ಮುಂದೆ ಭಾರತ ಉಳಿಲಿಕ್ಕೆ ಸಾಧ್ಯ ಅಂತ ಸಂದರ್ಭದಲ್ಲಿ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಬಗ್ಗೆ ನಡೀತಾ ಇರುವಂಥ ದೌರ್ಜನ್ಯ ನೋಡಿದರೆ ಭಾರತದಲ್ಲಿ ಸಮಾನ ನಾಗರಿಕ ಸಂಹಿತೆ ತರುವಂಥದ್ದು ಭಾಳ ಅಗತ್ಯ. ಓಕೆ, ಇದು ಹಿಂದೂ ಬಾಂಧವರ ಒಂದು ಮನದಾಳದ ಮಾತುಗಳು. ಹೇಳಿ ಏನು ಹೇಳ್ತಾರೆ? ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೀತಕ್ಕಂಥ ಘಟನೆಗಳನ್ನು ಖಂಡಿಸುವ ಜೊತೆಗೆ ಈ ದೇಶದಲ್ಲಿ ಕೂಡ ಬಾಂಗ್ಲಾದ ವಲಸಿಗರಿದ್ದಾರೆ, ಅವರನ್ನು ಆದಷ್ಟು ಬೇಗ ಈ ದೇಶದಿಂದ ಹೊರಹಾಕಲಿಲ್ಲ ಅಂತಾದರೆ ಮುಂದೊಂದಿನ ಮತ್ತು ಇಲ್ಲಿಯೂ ಕೂಡ ಅಂಥ ಘಟನೆಗಳು ಮರುಕಳಿಸುವ ಸಾಧ್ಯತೆಗಳಿರ್ತದೆ. ಅವರನ್ನು ಓಕೆ, ಇದು ಇಲ್ಲಿ ಏನು ಸಂಘಟನೆ ಅವರು ಹಿಂದೂ ಹಿತರಕ್ಷಣಾ ಸಮಿತಿಯ ವತಿಯಿಂದ ನಡೆಯುತ್ತಿರುವಂಥ ಒಂದು ಮಾನವ ಸರಪಳಿಯಲ್ಲಿ ಹಿಂದೂ ಬಾಂಧವರ ಒಂದು ಮನದಾಳದ ಮಾತುಗಳು. ಸೊ ಇಲ್ಲೆಲ್ಲರೂ ಕೂಡ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ. ಯಾವ ರೀತಿಯ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಅನ್ನೋದು ಕೂಡ ತಾವು ನೋಡ್ತಾ ಇದ್ರಿ. ಬಾಂಗ್ಲಾದೇಶದ ಹಿಂದೂಗಳೇ ನಿಮ್ಮ ಜೊತೆ ನಾವಿದ್ದೇವೆ. ಬಾಂಗ್ಲಾದೇಶದ ಹಿಂದೂಗಳೇ ನಿಮ್ಮ ಜೊತೆ ನಾವಿದ್ದೇವೆ. ಅಂತ ನೋವಾಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ, ಅವರ ಕೊಲೆಗಳು, ಅತ್ಯಾಚಾರಗಳು ನಡೀತಾ ಇದೆ. ಇದು ಇಂದಿನಿಂದಲೇ ನಿಲ್ಲಬೇಕು. ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕು. ಇವತ್ತು 8% ಇರ್ತಕ್ಕಂಥ ಹಿಂದೂಗಳ ಮೇಲೆ ಈ ರೀತಿಯ ದಬ್ಬಾಳಿಕೆ ಆಗಬಾರ್ದು. ಈ ದಬ್ಬಾಳಿಕೆ ನಿಲ್ಲಿಸುವಂಥ ಕೆಲಸ ಕಾರ್ಯಗಳನ್ನು ವಿಶ್ವಸಂಸ್ಥೆ ಮಾಡಬೇಕು ಅಂತ ಹೇಳುವಂಥ ಒತ್ತಾಯದಿಂದ ಇವತ್ತು ಹಿಂದೂ ಹಿತರಕ್ಷಣಾ ಸಮಿತಿ ಈ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಹೇಳಿ ಸರ್. ಬಹುಶಃ ಹಿಂದೂಗಳು ಮೈನಾರಿಟಿ ಅಲ್ಪಸಂಖ್ಯಾತ ಅಂತಕ್ಕಂಥ ಕಾರಣಕ್ಕಾಗಿ ಇವತ್ತು ಬಾಂಗ್ಲಾದೇಶದಲ್ಲಿ ಅವರ ಕಗ್ಗೊಲೆ ನಡೀತಾ ಇದೆ. ಹುಡುಕಿ ಹೊಡಿತಾ ಇದ್ದಾರೆ. ಬಹುಶಃ ಅವರು ಅರ್ಥ ಮಾಡಿಕೊಳ್ಬೇಕು. ಬಹುಶಃ ಇಲ್ಲಿ ಭಾರತದಲ್ಲಿ ಬಹುಸಂಖ್ಯಾತ ಹಿಂದೂಗಳು ಎದ್ದರೆ ಏನಾಗಬಹುದು ಅನ್ನುವಂಥದ್ದನ್ನು ಅಲ್ಲಿಯ ಮುಸಲ್ಮಾನರು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಆ ಸರ್ಕಾರ ತಕ್ಷಣ ಅದನ್ನೆಲ್ಲ ಎಚ್ಚೆತ್ತುಕೊಳ್ಬೇಕು. ಅಲ್ಲಿ ಏನು ನಮ್ಮ ಹಿಂದೂಗಳ ಮೇಲೆ ಆಗ್ತಾ ಇರತಕ್ಕಂಥ ಏನು ಇದನ್ನು ಸರ್ಕಾರ ಹತ್ತಿಕ್ಕಬೇಕು. ಇವರು ಹೇಳಿದಾಗೆ ವಿಶ್ವಸಂಸ್ಥೆ ಇದಕ್ಕೆ ಪಾಲ್ಗೊಳ್ಬೇಕು. ಆ ಮುಖಾಂತರ ಇಡೀ ವಿಶ್ವದಲ್ಲಿ ಶಾಂತಿಯನ್ನು ನೆಲೆಸುವಂಥ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಇದರಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಡೀತಿರುವಂಥ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಭಾರತದಲ್ಲಿ ಹಿಂದೂಗಳು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ಒಂದು ಸ್ಪಷ್ಟ ನಿರ್ಧಾರವನ್ನು ಮತ್ತು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಜೊತೆಗೆ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಿ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ಭಾರತ ದೇಶದ ಈ ಒಂದು ಎಲ್ಲ ಸಮುದಾಯವನ್ನು ಇಟ್ಟುಕೊಂಡಿರತಕ್ಕಂಥ ಈ ದೇಶ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರ ಒಂದು ಹಲ್ಲೆಗಳು ನಡೀತಾ ಇದೆ, ಹತ್ಯೆಗಳು ನಡೀತಾ ಇದೆ. ಇದನ್ನು ತಕ್ಷಣದಿಂದ ನಿಲ್ಲಿಸಬೇಕು. ಇದಕ್ಕೆ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕು. ಮತ್ತು ನಮ್ಮ ಭಾರತ ದೇಶದ ನಮ್ಮ ಪ್ರಧಾನಿಗಳು ಇದರ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಬರುತ್ತೆ.
ಬಾಂಗ್ಲಾದೇಶದ ಹಿಂದೂಗಳಿಗೆ ತುಂಬ ತೊಂದರೆ ಆಗ್ತಿದೆ. ಆದಷ್ಟು ಬೇಗ ವಿಶ್ವಸಂಸ್ಥೆ ಇದರ ಬಗ್ಗೆ ಕೂಡಲೇ ಕ್ರಮ ತಗೊಳ್ಬೇಕು ಈ ಮೂಲಕ. ಓಕೆ, ಇದು ಹಿಂದೂ ಬಾಂಧವರ ಒಂದು ಮಂದಾಳದ ಮಾತುಗಳು. ಇವತ್ತು ಈ ಪ್ರತಿಭಟನೆಯಲ್ಲಿ ಸುನಿಲ್ ಬಾಂಗ್ಲಾದೇಶದಲ್ಲಿ ಇರತಕ್ಕಂತಹ 30% ಹಿಂದೂಗಳ ಮೇಲೆ ಅಲ್ಲಿಯ ಮತಾಂಧ ಮುಸ್ಲಿಮರು ದಬ್ಬಾಳಿಕೆಯನ್ನು ಮಾಡ್ತಾ ಪೈಶಾಚಿಕ ಕೃತ್ಯವನ್ನು ಕಳೆದ ಕೆಲವು ದಿನಗಳಿಂದ ನಡೆಸ್ತಾ ಇದ್ದಾರೆ. ಬಾಂಗ್ಲಾದೇಶಕ್ಕೋಸ್ಕರ ಕ್ರೀಡೆಯಲ್ಲಿ ತೊಡಗಿಸಿಕೊಂಡ ಒಬ್ಬ ಕ್ರಿಕೆಟ್ ಪ್ಲೇಯರ್ ಹಿಂದೂ ಕಾರ್ಯಕರ್ತನ ಮನೆಯನ್ನು ಕೂಡ ಧ್ವಂಸ ಮಾಡಿದಂಥ ಒಂದು ಕಾರ್ಯ ಬಾಂಗ್ಲಾದೇಶದಲ್ಲಿ ನೋಡ್ಬೋದು. ತನ್ನ ದೇಶಕ್ಕೋಸ್ಕರ ಆಟ ಆಡಿ ಹಲವಾರು ಪಂದ್ಯಕೂಟಗಳಲ್ಲಿ ಗೆಲ್ಲಿಸಿಕೊಟ್ಟಂಥ ಬಾಂಗ್ಲಾದೊಂದು ಕ್ರೀಡಾಪಟ್ಟಿನ ಮೇಲೆ ಕೂಡ ಅಲ್ಲಿ ಅವರ ಮನೆಯನ್ನು ಹೊತ್ತಿಸುವ ಮುಖಾಂತರ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುವಂಥ ಇದು ನಡೀತಾ ಇದೆ. ಆದ ಕಾರಣ ಏಕಕಾಲದಲ್ಲಿ ಸುಳ್ಯ ನಗರದಿಂದ ನಾವು ಮಾನವ ಸರಪಳಿಯ ಮೂಲಕ ಒಂದು ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ನಾವಿದ್ದೇವೆ ಅಂತ ಹೇಳುವಂಥ ಇದನ್ನು ಸೂಚಿಸ್ತಾ ಇದ್ದೇವೆ. ಓಕೆ, ಇದು ಇಲ್ಲಿಯ ಏನೋ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂಥ ಹಿಂದೂ ಬಾಂಧವರ ಒಂದು ಮಂದಾಳದ ಮಾತುಗಳು. ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಒಂದು ಸರಪಳಿಯಲ್ಲಿ ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಬಹಳಷ್ಟು ಕಡೆಗಳಿಂದ ಮಹಿಳೆಯರು ಇದ್ದಾರೆ, ಹಾಗೆ ಬೇರೆ ಬೇರೆ ಸಂಘಟನೆಯ ಕಾರ್ಯಕರ್ತರು ಕೂಡ ಇವತ್ತು ಈ ಒಂದು ಮಾನವ ಸರಪಳಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸುಮಾರು ಸುಳ್ಯದ ಗಾಂಧಿನಗರದಿಂದ ಕೆಳಗಿನ ಅಂದರೆ ಜ್ಯೋತಿ ವೃತ್ತದವರೆಗೆ ಕೂಡ ಈ ಒಂದು ಮಾನವ ಸರಪಳಿಯಲ್ಲಿ ಪಾಲ್ಗೊಂಡು ಬಾಂಗ್ಲಾದೇಶದ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ ಇದರ ಅಧ್ಯಕ್ಷರಾದಂಥ ಸೋಮಶೇಖರ್ ಪೈಕ ಅವರಿದ್ದಾರೆ. ಸೊ ಹೇಳಿ. ಈಗಾಗಲೇ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳ ಮೇಲೆ ಆಗುವ ಈ ಅನಾಹುತವನ್ನು ತಪ್ಪಿಸುವ ಉದ್ದೇಶದಿಂದ ಈಗಾಗಲೇ ನಮ್ಮ ಪ್ರಪಂಚದಾದ್ಯಂತ ಈ ಮಾನವ ಸರಪಳಿ ಹಾಗೂ ಇದನ್ನು ನಾವು ಖಂಡಿಸುವ ವಿಷಯವಾಗಿ ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡುತ್ತಿದೆ. ಮುಂದಿನ ದಿನಗಳನ್ನು ಇನ್ನೂ ಉಗ್ರ ಹೋರಾಟವನ್ನು ಮಾಡಲೇಬೇಕಾಗುವ ಪರಿಸ್ಥಿತಿ ಬಂದಿದೆ. ಏಕೆಂದರೆ ಈಗಾಗಲೇ ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಎಲ್ಲ ಕಡೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಆದ ಕಾರಣ ಇದರ ಬಗ್ಗೆ ನಾವು ಶೀಘ್ರವಾಗಿ ಖಂಡಿಸುವ. ಇದು ಸೋಮಶೇಖರ್ ಪೈಕ ಅವರ ಒಂದು ಪ್ಲೇಪ್ ಕಾರ್ಡಲ್ಲಿ KG ಹಳ್ಳಿ DJ ಹಳ್ಳಿ ದೆಹಲಿ ದಂಗೆ ಬರೀ ಟ್ರೈಲರ್ ಈಗ ಬಾಂಗ್ಲಾದಲ್ಲಿ ನಡೀತಿದೆ ಫುಲ್ ಪಿಕ್ಚರ್ ಅನ್ನುವಂಥ ಒಂದು ಪ್ಲೇಪ್ ಕಾರ್ಡನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಜೊತೆ ಸುಭಾಷ್ ಶೆಟ್ಟಿ ಅವರಿದ್ದಾರೆ. ಹೇಳಿ ಸರ್, ಏನು ಹೇಳ್ತಾರೆ? ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದೇವೆ. ಹಾಗೆ ಅವರಿಗೆ ನಮ್ಮಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ನಮ್ಮ ಮೇಲೆಯೇ ಅವರು ದಾಳಿ ಮಾಡುವಲ್ಲಿವರೆಗೆ ಹೋಗಿದ್ದೇವೆ. ನಾವು ಕೊಟ್ಟ ಸ್ಥಾನಮಾನ ಗೌರವ ಜಾಸ್ತಿ ಆಗಿದೆ. ಆದರೆ ಬಾಂಗ್ಲಾದಲ್ಲಿ ಏನಾಗಿದೆ ಅಂತ ಹೇಳಿದರೆ ಇದಕ್ಕೆ ವಿರುದ್ಧವಾಗಿ ಅಲ್ಲಿ ಅಲ್ಪಸಂಖ್ಯಾತರ ಎನಿಸಿಕೊಂಡಂಥ ನಮ್ಮ ಹಿಂದೂಗಳಿಗೆ ಅಲ್ಲಿ ರಕ್ಷಣೆ ಇಲ್ಲ. ಅಲ್ಲಿ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಬೇಕಾಗಿ ಇಡೀ ಅವರು ಹಿಂದೂಗಳ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ. ಅವರನ್ನು ಕೊಲ್ಲುವಂಥ ಕೆಲಸ, ಅತ್ಯಾಚಾರ ಮಾಡುವಂಥದ್ದು, ಓಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಸಹಿಸುವುದಿಲ್ಲ ಅಂತ ಹೇಳಿದರೆ ನಾವು ಇಲ್ಲಿ ಕೂಡ ಮುಸಲ್ಮಾನರು ಸರಿಯಾಗಿ ಬದುಕಬೇಕು ಅಂತ ಹೇಳಿದರೆ ಬಾಂಗ್ಲಾದಿಂದ ಬಂದವರು ಕೂಡ ಬಹಳಷ್ಟು ಜನ ಇಲ್ಲಿದ್ದಾರೆ, ನಮ್ಮ ದೇಶದಲ್ಲಿದ್ದಾರೆ. ಅವರಿಗೆ ಇಲ್ಲಿ ನಾವು ಅಲ್ಲಿ ಕೂಡ ಅವರಿಗೆ ಓಟಿನ ಸೌಲಭ್ಯವನ್ನು ಕೂಡ ಕೊಡುವಂಥ ಕೆಲಸವು ಈ ರಾಜಕೀಯದ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಅವರಿಗೆ ಇಷ್ಟೆಲ್ಲ ನಾವು ಗೌರವ ಕೊಡುವ ಅಗತ್ಯ ಇದೆಯಾ? ಹಾಗಾಗಿ ನಾವು ಇಲ್ಲಿ ಮತ್ತೆ ಕೂಡ ನಮ್ಮ ಹಿಂದೂಗಳಿಗೆ ಏನು ಅಂತ ಹೇಳಿದರೆ ನಾವು ಅಸಹಿಷ್ಣುತೆ ಅಂತೇಳಿ ನಮ್ಮನ್ನು ಹೇಳ್ತಾರೆ, ಅಸಹಿಷ್ಣುಗಳು ಅಂತೇಳಿ. ಇದು ಖಂಡಿತ ನಾವು ಅಸಹಿಷ್ಣುಗಳಾಗ್ತೇವೆ. ನಾವು ಖಂಡಿತ ಈ ರೀತಿ ಆದರೆ ಬಾಂಗ್ಲಾದಲ್ಲಿ ಇದೇ ರೀತಿ ಮುಂದುವರಿದರೆ ನಮ್ಮ ದೇಶದಲ್ಲಿ ಕೂಡ ನಾವು ಹಿಂದೂಗಳ ಆಗಲೇಬೇಕಾಗ್ತದೆ. ಇದು ಸುಭಾಷ್ ಶೆಟ್ಟಿ ಅವರ ಮನದಾಳದ ಮಾತುಗಳು. ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ನಮ್ಮ ಜೊತೆ ಇದ್ದಾರೆ. ಹೇಳಿ ಮೇಡಮ್, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿದ್ದರೆ ಮಾತೃ ಕೇಂದ್ರದ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಬಾಂಗ್ಲಾದೇಶದಲ್ಲಿ ಆಗುವಂಥ ಹಿಂಸಾಚಾರ ಅದನ್ನು ಆದಷ್ಟು ಬೇಗನೆ ಅದಕ್ಕೊಂದು ಪರಿಹಾರವಾಗಿ ನಮ್ಮ ಮೋದಿಜಿಯವರು ಏನಾದರೂ ಅದಕ್ಕೊಂದು ಸಪೋರ್ಟಾಗಿ ನಾವು ನಿಲ್ಲಬೇಕು. ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಅದಕ್ಕೆ ನಾವು ಎಲ್ಲರೂ ಒಂದು ಪ್ರತಿಭಟನೆ ಇದರಲ್ಲಿ ಒಂದು ಭಾಗವಹಿಸಿದ್ದೇವೆ, ಮಾನವ ಸರಪಳಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಅದು ಯಶಸ್ವಿ ಆಗಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಭಾಳಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಕೂಡ ಇದ್ದಾರೆ. ಹೇಳಿ ಮೇಡಮ್, ಏನು ಹೇಳ್ತಾರೆ? ಹಿಂದೂ ಹಿತರಕ್ಷಣಾ ಸಮಿತಿಯ ಮುಖಾಂತರ ಒಂದು ಮಾನವ ಸರಪಳಿಯನ್ನು ಮಾಡೋ ಮುಖಾಂತರ ನಾವಿಂದು ಇಲ್ಲಿ ಸೇರಿದ್ದೇವೆ. ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ಹಿಂದೂಗಳ ಶೋಷಣೆ, ದೌರ್ಜನ್ಯ, ಈ ಕಾರಣಕ್ಕೋಸ್ಕರ ಅವರ ಸುರಕ್ಷತೆ ಮತ್ತು ರಕ್ಷಣೆಗಾಗಿ ನಾವಿಂದು ಈ ರೀತಿಯಾಗಿ ಸೇರಿದ್ದೇವೆ. ನಮಸ್ತೆ. ಜಗತ್ತಿನಲ್ಲಿ ಅಲ್ಪಸಂಖ್ಯಾತರು ನಾವು ಹಿಂದೂಗಳು, ನಮ್ಮ ರಕ್ಷಣೆಗೆ ನಾವೇ ಬೀದಿಗೆ ಬರಬೇಕಾದ ಸಾತ್ವಿಕ ಪ್ರತಿಭಟನೆಯನ್ನು ಮಾಡಬೇಕಾದಂತಹ ಕಾಲ ಈಗ ಸನ್ನಿಹಿತವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಅಷ್ಟು ಒಂದು ದೊಡ್ಡ ಪ್ರದೇಶದ ಬಾಂಗ್ಲಾದೇಶದ ಪ್ರಧಾನಿಯವರಿಗೆ ಅಲ್ಲಿ ಆಶ್ರಯ ಇಲ್ಲ. ಅವರೇ ಆಶ್ರಯಕ್ಕಾಗಿ ಭಾರತವನ್ನು ಆಶ್ರಯಿಸಿ ಬಂದಿದ್ದಾರೆ ಅಂತ ಹೇಳಿದರೆ ಇನ್ನು ಅಲ್ಲಿರುವ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಎಲ್ಲಿಯ ರಕ್ಷಣೆ ಸಿಗ್ಬೋದು? ಇವತ್ತು ಸುಳ್ಯದಲ್ಲಿ ನಡೀತಿರುವಂಥ ಮಾನವ ಸರಪಳಿ, ಹಿಂದೂ ಬಾಂಧವರಿಂದ ನಡೀತಿರುವಂಥ ಈ ಒಂದು ಮಾನವ ಸರಪಳಿಯನ್ನು ತಾವು ನೋಡ್ತಾ ಇದ್ದೀರಿ. ಹಾಗೆ ಇವತ್ತೇನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆದಂಥ
ದೌರ್ಜನ್ಯವನ್ನು ಖಂಡಿಸಿ ಏನು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು, ವಿಶ್ವಸಂಸ್ಥೆ ಇದರ ಮಧ್ಯೆ ಪ್ರವೇಶಿಸಬೇಕನ್ನುವಂಥ ಒಂದು ಬೇಡಿಕೆಯನ್ನು ಇರಿಸುವ ಮೂಲಕ ಸುಳ್ಯದ ಹಿಂದೂ ಹಿತರಕ್ಷಣಾ ಸಮಿತಿಯ ವತಿಯಿಂದ ಹಿಂದೂ ಬಾಂಧವರು ಹಾಗೆ ಬೇರೆ ಬೇರೆ ಸಂಘಟನೆಯವರು ಜೊತೆಯಲ್ಲಿ ಈ ವಿಧಾನಸಭಾ ಕ್ಷೇತ್ರದ ಶಾಸಕರಾದಿ ಬೇರೆ ಬೇರೆ ಹಿಂದೂ ಮುಖಂಡರು ಕೂಡ ಈ ಒಂದು ಮಾನವ ಸರಪಳಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರ ಒಂದು ಅಭಿಪ್ರಾಯವನ್ನು ಕೂಡ ನಾವು ಕೇಳಿದೆವು. ಇದು ಇವತ್ತಿನ ಸುಳ್ಯದ ಒಂದು ಮಾನವ ಸರಪಳಿಯ ದೃಶ್ಯ. ಕ್ಯಾಮ್ರಾ ಪರ್ಸನ್ ಯತೀಶ್ ಕದ್ರ ಜೊತೆ ಶಿವಪ್ರಸಾದ್ ಆಲಿಟಿ ಸುದ್ದಿ ಚಾನಲ್, ಸುಳ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.